ಹಲೋ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಆರ್ ಸಿ ಬಿ ಅಭಿಮಾನಿಯಾಗಿ ಬ್ಯಾಂಗ್ಳೂರವರಾಗಿ ಫಸ್ಟ್ ಆರ್ ಸಿ ಬಿ ಬಗ್ಗೆ ಸ್ವಲ್ಪ ಮಾತಾಡೋಣ. ಫಸ್ಟ್ ಪಾಯಿಂಟ್ ಇಸ್ ಆರ್ ಸಿ ಬಿ ಥರ್ಡ್ ಮ್ಯಾಚ್ ಸೋತರು. ಬಟ್ ಅಗೇನ್ ದಿಸ್ ಟೈಮ್ ದ ಟೀಮ್ ರಿಯಲಿ ಲುಕ್ಡ್ ವೆಲ್. ತುಂಬ ಒಳ್ಳೆ ಕಾಂಬಿನೇಷನ್ ಇದೆ ಟೀಮಲ್ಲಿ, ಒಳ್ಳೆ ಕ್ಯಾಪ್ಟನ್ ಇದ್ದಾರೆ, ವೆರಿ ಸ್ಟ್ರಾಂಗ್ ಮೈಂಡೆಡ್ ಕಾಮ್ ಕ್ಯಾಪ್ಟನ್ ಇದ್ದಾರೆ ಈ ಸಲ ಆರ್ ಸಿ ಬಿಗೆ. ಸೊ ಹೋಪ್ಸ್ ಎಲ್ಲ ತುಂಬ ಹೈ ಇದೆ. ಈ ಸಲ ಕಪ್ ನಮ್ಮದೇ ಅಂತ ಹೇಳೋ ಸ್ಟೇಟ್ಮೆಂಟ್ ಹೇಳಲಿಲ್ಲ ಅಂದ್ರೂ ಎಲ್ಲೋ ಒಂದು ಕಡೆ ಗ್ಯಾರಂಟಿ ನಾವೇ ಕಪ್ ಗೆಲ್ಲೋದು ಈ ಸಲ ಅಂತ ಒಂದು ಕಾನ್ಫಿಡೆನ್ಸ್ ಎಲ್ಲರಿಗೂ ಇದ್ದೇ ಇದೆ. ಆದರೆ ಆ ಥರ ಆದಾಗ ಹೋಮ್ ಗ್ರೌಂಡಲ್ಲಿ ಮೂರನೇ ಮ್ಯಾಚ್ ಸೋತಾಗ ಸ್ವಲ್ಪ ಡಿಸಪಾಯಿಂಟ್ ಆಗಿರೋದಂತೂ ಇದ್ದೇ ಇದೆ. ಸೊ ಈ ಚಾಲೆಂಜಲ್ಲಿ ನಾವು ಐ ಥಿಂಕ್ ಫಾರ್ ದಿಸ್ ಇಯರ್ ಅಟ್ಲೀಸ್ಟ್ 2025 ನಾವು ಅಷ್ಟೊಂದು ಡಿಸಪಾಯಿಂಟ್ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ, ಯಾಕೆ ಅಂತ ಕೆಲವೊಂದು ಪಾಯಿಂಟ್ಸ್ನ ನೋಡೋಣ. ಫಸ್ಟ್, ಆರ್ ಸಿ ಬಿಸ್ ಚಾಲೆಂಜಿಂಗ್ ಜರ್ನಿ ಇನ್ 2025. ಸೊ ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕು, ಫಸ್ಟ್ ಮ್ಯಾಚ್ ಯಾಕೆ ಸೋತ್ವಿ ಈಗ ಮೂರನೇ ಮ್ಯಾಚ್ನ ಅಂತ ನಾವು ನೋಡ್ತಾ ಹೋದರೆ, ಪಾಸಿಟಿವ್ಸ್ ಕಡೆ ಹೇಳ್ಬೇಕಂದ್ರೆ ನಮ್ಮ ಕಡೆ ವಿಕೆಟ್ಸ್ ಹೋಗ್ತಾಯಿದ್ರು ವಿ ಸ್ಟಿಲ್ ವೇರ್ ಸ್ಕೋರಿಂಗ್. ಅಂದರೆ ಆಲ್ಮೋಸ್ಟ್ ಬ್ಯಾಟಿಂಗ್ 8-9 ತನಕ ಇದೆ. ಸೊ ಟಿಮ್ ಡೇವಿಡ್ ಸ್ಟಿಲ್ ಸ್ಕೋರ್ಡ್ 18 ಬಾಲ್ 30 ರನ್ಸ್. ಆಗ ನಮ್ಮ ಸ್ಕೋರ್ 175 ತನಕ ಪುಷ್ ಮಾಡಿದ್ರು. ಯಾವಾಗಿಂದ ವಿ ಹ್ಯಾಡ್ 30 ಫಾರ್ 3, 40 ಫಾರ್ 4. ಸೊ 40ಕ್ಕೆ 4, 30ಕ್ಕೆ 3 ವಿಕೆಟ್ ಹೋಗಿ ನಾವು 175 ತನಕ ಪುಷ್ ಮಾಡೋಣ. ಸೊ ಅಷ್ಟೊಂದು ಡೀಪ್ ಡೌನ್ ಬ್ಯಾಟಿಂಗೇ ನಾವು ನೋಡಿಲ್ಲ. ಸಾಮಾನ್ಯವಾಗಿ ಎಲ್ಲ ಮಾತಾಡ್ತಿರ್ತಾರೆ ಮನೇಲಿ ಕ್ರಿಕೆಟ್ ನೋಡ್ಬೇಕಾದ್ರೆ ಫ್ಯಾಮಿಲಿಯಲ್ಲಿ, ಏನು ಆರ್ ಸಿ ಬಿನವ್ರು ಇನ್ನೂ ಹೊಡಿತಿದಾರಲ್ಲ. ಸೊ ಹಂಗೆ ನೋಡ್ತಾ ಇದ್ದರೆ ನಂಬರ್ 8 ತನಕ ಬ್ಯಾಟಿಂಗ್ ಇರೋದು ಈ ಸಲ ಕಾನ್ಫಿಡೆಂಟಾಗಿ ಕಾಣ್ತಿದೆ ಟೀಮ್. ಐ ಥಿಂಕ್ ಅರ್ಲಿ ಜೋಲ್ಟ್ ಅಂತಾರಲ್ಲ, ಸೊ ಶುರುವಲ್ಲೇ ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಕ್ಕೆ, ಯಾಕಂದರೆ ಓವರ್ ಕಾನ್ಫಿಡೆನ್ಸ್ ಆಗಿದ್ರು ಅನಿಸುತ್ತೆ. ಕೋಲ್ಕತ್ತಾಲೊಂದು ಮ್ಯಾಚು ಮತ್ತು ಚೆನ್ನೈಯಲ್ಲೊಂದು ಮ್ಯಾಚ್ ಗೆದ್ದ ಮೇಲೆ ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು ಟೀಮ್. ಸೊ ಆರಾಮಾಗಿ ನಾವೆಲ್ಲ ಗೆದ್ದುಬಿಡ್ತೀವಿ ಅಂತ ಅಂದ್ಕೊಂಡ್ವಿ. ಬಟ್ ಈ ಚೆಕ್ ಬೇಕಾಗಿತ್ತು. ಐ ಥಿಂಕ್ ಇದನ್ನು ಪಾಸಿಟಿವ್ ಆಗಿ ತೊಗೊಂಡು ಆರ್ ಸಿ ಬಿ ಶುಡ್ ಟ್ರೈ ಟು ಡೂ ವಾಟ್ ದೇ ಡೂಯಿಂಗ್ ರಿಯಲಿ ಗುಡ್ ಆ್ಯಂಡ್ ಗೋ ಫಾರ್ವರ್ಡ್ ಅಂತ ಅನ್ಕೋತೀನಿ. ಯಾಕೆ ಸೋತರು ಮ್ಯಾಚ್? ಬ್ಯಾಟಿಂಗ್ ಕೊಲ್ಯಾಪ್ಸ್ ಅಂತಲೇ ಹೇಳ್ಬೋದು. 42 ಫಾರ್ 4 ಇದ್ಮೇಲೆ ಅಲ್ಲಿಂದ ರಿಟರ್ನಿಂಗ್ ಇನ್ ಅ T20 ಮ್ಯಾಚ್ ವಿಚ್ ಆಲ್ ಗೋಸ್ ಆನ್ ಸೋ ಫಾಸ್ಟ್ ಇಸ್ ವೆರಿ ಡಿಫಿಕಲ್ಟ್. ಬಟ್ ಸ್ಟಿಲ್ ವಿ ಲಿಫ್ಟೆಡ್ ಅವರ್ ಟೀಮ್ ಟು 169 ಫಾರ್ 8 ಇನ್ 20 ಓವರ್ಸ್. ಐ ಥಿಂಕ್ ಟಿಮ್ ಡೇವಿಡ್ ಚೆನ್ನಾಗಿ ಆಡಿ somehow we reached 169, which was not a par score in ಬ್ಯಾಂಗ್ಳೂರಲ್ಲಿ ನೀವು 220 210 ಇದ್ರೇ ನೀವು ಪಾರ್ ಸ್ಕೋರ್ ಅಂತ ಹೇಳ್ಬೋದು. ಮಿಡ್ಲ್ ಆರ್ಡರ್ ರಿಕವರಿ, ಜಿತೇಶ್ ಶರ್ಮಾ ಚೆನ್ನಾಗಿ ಆಡಿದ್ರು, ಲಿವಿಂಗ್ಸ್ಟನ್ ಚೆನ್ನಾಗಿ ಆಡಿದ್ರು. ಲಿವಿಂಗ್ಸ್ಟನ್ ಆ್ಯಕ್ಚುಲಿ ಎಷ್ಟೊಂದು ಲೈಫ್ ಸಿಕ್ಕಿದ್ರು ತುಂಬ ಕಷ್ಟಪಡ್ತಿದ್ರು ಅನಿಸುತ್ತೆ. ಮೋಸ್ಟ್ಲಿ ಇಟ್ ವಾಸ್ ಅ ಸ್ಕ್ರಾಚಿ ಇನ್ನಿಂಗ್ಸ್, ನಾಟ್ ದ ಲಿವಿಂಗ್ಸ್ಟನ್ ವಿ ನೋ. ಸ್ವಲ್ಪ ಅವರೆಲ್ಲೋ ಮ್ಯಾಕ್ಸ್ವೆಲ್ ಥರ ಆಗ್ಬಿಡ್ತಾರೇನೋ ಅನ್ನೋ ಭಯದಲ್ಲೇ ಇದ್ದರು ಎಲ್ಲ ಅಭಿಮಾನಿಗಳು. ಬಟ್ ಐ ಥಿಂಕ್ ಲಿವಿಂಗ್ಸ್ಟನ್ ಡಿಡ್ ಡೂ ವೆಲ್. ನೋಡೋಣ ಮುಂದಿನ ಇನ್ನಿಂಗ್ಸ್ಗಳಲ್ಲಿ ಹೆಂಗೆ ಆಡ್ತಾರೆ ಅಂತ. ಬಿಕಾಸ್ ವಿ ಹ್ಯಾವ್ ಕ್ವಾಲಿಟಿ ಆಫ್ ಜೇಕಬ್ ಬೆಥೆಲ್ ಆ್ಯಂಡ್ ರೊಮಾರಿಯೋ ಶೆಪರ್ಡ್ ಸಿಟಿಂಗ್ ಔಟ್. ಸೊ ಅದನ್ನು ಯೋಚನೆ ಮಾಡಬೇಕು ಮ್ಯಾನೇಜ್ಮೆಂಟ್. ಜಿ ಟಿ ಏನು ಮಾಡಿದ್ರು, ಚೆನ್ನಾಗಿ ಮಾಡಿದ್ರು ಅಂದರೆ, ಫಸ್ಟ್ ನಾವು ಸಿರಾಜ್ ಬಗ್ಗೆ ಮಾತಾಡೋಣ ಮುಂದಿನ ಸ್ಲೈಡಲ್ಲಿ ಸಿರಾಜ್ ಬಗ್ಗೆ. ಆದರೆ ಅವ್ರ ಬ್ಯಾಟಿಂಗು ಚೆನ್ನಾಗಿ ಆಡಿದ್ರು. ಬ್ಯಾಟಿಂಗು ಶುಭ್ಮನ್ ಗಿಲ್ ಹೋದ್ರೂ ಸೆಂಟ್ರಲ್ಲಿ ಸಾಯಿ ಸುದರ್ಶನ್ ಒಳ್ಳೆ ಫಾರ್ಮಲ್ಲಿದ್ದರು. ಬಟ್ಲರ್ ಚೆನ್ನಾಗಿ ತೊಗೊಂಡಿದ್ರು ಇನ್ನಿಂಗ್ಸ್. ಆ್ಯಂಡ್ ಬಟ್ಲರ್ ಕೆಪಬಿಲಿಟಿ ಬಗ್ಗೆ ಯಾರೂ ಮಾತಾಡೋಂಗೇ ಇಲ್ಲ. ಬಿಕಾಸ್ ಅವರು ಇಂಗ್ಲೆಂಡ್ ಕ್ಯಾಪ್ಟನ್ ಆಗಿದ್ದವರು. ಈಸ್ ಅ ಕ್ಲಾಸ್ ಆ್ಯಕ್ಟ್. ಅವ್ರ ಹ್ಯಾಂಡ್ಸ್, ಅವ್ರ ಬಾಲ್ ಮೇಲೆ ಆಡೋ ಸ್ಟ್ರೋಕ್ಸ್ ಇರ್ಬೋದು, ಫ್ರೀ ಫ್ಲೋಯಿಂಗ್ ಸ್ಟ್ರೀಟ್ ಸ್ಮಾರ್ಟ್ ಬ್ಯಾಟಿಂಗ್ ಆಡ್ತಾರೆ ಅವರು. ಹಂಗೆ ಸಾಯಿ ಸುದರ್ಶನ್ ಕ್ಯಾಲ್ಕುಲೇಟೆಡ್ ಇನ್ನಿಂಗ್ಸ್. ಲಾಸ್ಟ್ ಇಯರ್ IPL ಹಿ ವಾಸ್ ಟೋಟಲಿ ಕ್ಯಾಲ್ಕುಲೇಟಿಂಗ್, ಸಿಂಗಲ್ಸು ಡಬಲ್ಸ್ ಆಡಿಕೊಂಡು ಮಿಡ್ಲ್ ಆರ್ಡ್ರಲ್ಲಿ ಇನ್ನಿಂಗ್ಸ್ ಬಿಲ್ಡ್ ಮಾಡ್ತಿರೋಂಥ ಪ್ಲೇಯರ್. ಈ ಸಲ ನಮ್ಮ ದೇವದತ್ ಪಡಿಕಲ್ ಥರನೇ ಅಗ್ರೆಸಿವ್ ಆಗಿ ಆಡ್ತಿದ್ದಾರೆ. ಈಸ್ ಕಮಿಂಗ್ ಟಾಪ್ ಆಫ್ ದ ಆರ್ಡರ್. ಬಟ್ಲರ್ ಅಂತ ಅಗ್ರೆಸಿವ್ ಬ್ಯಾಟ್ಸ್ಮನ್ನ 1 ಡೌನ್ ಇಟ್ಕೊಂಡು ಸಾಯಿ ಸುದರ್ಶನ ಟಾಪ್ ಆರ್ಡರ್ ಆಡಿಸಿರ್ಬೇಕಂದ್ರೆ ಡೆಫಿನೆಟ್ಲಿ ಸಾಯಿ ಸುದರ್ಶನ್ ಹ್ಯಾಸ್ ಟು ಪ್ಲೇ ಫಾಸ್ಟ್. ಅವ್ರು ಆಡ್ತಿದ್ದಾರೆ ಕೂಡ. ಸೊ ದೇ ಹ್ಯಾವ್ ಅ ವೆರಿ ಗುಡ್ ಬ್ಯಾಟಿಂಗ್ ಲೈನಪ್. ಸಾಯಿ ಸುದರ್ಶನ್ ವೆರಿ ವೆಲ್ ಪ್ಲೇಡ್ ಇನ್ನಿಂಗ್ಸ್. ಪಾರ್ಟ್ನರ್ಶಿಪ್ 75 ರನ್ಸ್ ಬಂತು ಸೆಕೆಂಡ್ ವಿಕೆಟ್ಗೆ. ಆಮೇಲೆ ಕಂಫರ್ಟಬಲ್ ವಿಕ್ಟ್ರಿ ಅಂತಲೇ ಹೇಳ್ಬೋದು. ಬಟ್ಲರ್ 39 ಬಾಲ್ಸ್ 73. ಐ ಮೀನ್ ವಾಕ್ ಇನ್ ದ ಪಾರ್ಕ್ ಥರ ಇತ್ತು ಅವ್ರಿಗೆ. ರದರ್ಫೋರ್ಡ್. ಸೊ ಇಟ್ ವಾಸ್ ಅ ಈಸಿ ವಿನ್ ಫಾರ್ ಗುಜರಾತ್ ಅಟ್ ದ ಎಂಡ್ ಆಫ್ ದ ಡೇ. ಏನಾಯ್ತಪ್ಪ, ಯಾಕೆ ಆರ್ ಸಿ ಬಿ ಬೇಗ ವಿಕೆಟ್ಸ್ ಹೋಯ್ತು ಅಂದರೆ, ಐ ಥಿಂಕ್ ದ ಸ್ಪೆಲ್ ದಟ್ ಸಿರಾಜ್ ಡಿಡ್. ನೀವು ನೆನಪಿಸ್ಕೋಬೋದು 23 ಮತ್ತು 24 IPL ಅಷ್ಟೇ. ಸಿರಾಜ್ ಬಂದ್ಬಿಟ್ಟು ಒಂದೊಂದು ಮ್ಯಾಚ್ ಸಿಂಗಲ್ ಹ್ಯಾಂಡೆಡಾಗಿ ತೊಗೊಂಡೋಗ್ಬಿಡ್ತಾಯಿದ್ರು. ಯಾಕಂದರೆ ಲೈನ್ ಆ್ಯಂಡ್ ಲೆಂತ್, ಕನ್ಸಿಸ್ಟೆನ್ಸಿ, ಪೇಸ್. ನಾವು ಈ 3 ಬೆಂಗಳೂರಲ್ಲಿದ್ದರೆ ಇಟ್ಸ್ ರಿಯಲಿ ಅ ಬೌಲಿಂಗ್ ವಿಕೆಟ್. ನಾವು ನೋಡಿರ್ಬೋದು ಯಾವಾಗಲೂ, ಈವನ್ ಇಫ್ ಬ್ಯಾಂಗ್ಳೂರ್ ಇಸ್ ಗಾಟ್ ಅ ಹೈ ಸ್ಕೋರಿಂಗ್ ಗ್ರೌಂಡ್, ದೇರ್ ಆರ್ ಆಲ್ವೇಸ್ ಬೌಲರ್ಸ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಇಲ್ಲಿ ಬೆಂಗಳೂರಲ್ಲಿ. ಯು ಮೈಟ್ ಹ್ಯಾವ್ ಸೀನ್ ಶೋಯಬ್ ಅಖ್ತರ್, ಡೇಲ್ ಸ್ಟೇನ್ ಪರ್ಫಾರ್ಮಿಂಗ್ ರಿಯಲಿ ವೆಲ್ ಇನ್ ದ ಅರ್ಲಿ ಡೇಸ್. KKR ಅವ್ರು ಬೆಂಗಳೂರು ಬಂದಾಗ ಶೋಯಬ್ ಅಖ್ತರ್ ಯೂಸ್ ಟು ರಿಪ್ ಆಫ್, ಅಂದರೆ ಎಲ್ಲ ವಿಕೆಟ್ಸ್ ಆರ್ ಸಿ ಬಿ ವಿಕೆಟ್ಸ್ ತೆಗಿತಿದ್ರು. ಹಂಗೆ ಜಾಕ್ ಕಾಲಿಸ್ ಚೆನ್ನಾಗಿ ಬೌಲಿಂಗ್ ಮಾಡ್ತಾಯಿದ್ರು. ಹಿಸ್ಟ್ರಿ ನೋಡ್ತಾವ್ರೆ, ಡೇಲ್ ಸ್ಟೈನ್ ಆರ್ ಸಿ ಬಿಗೆ ಆಡ್ಬೇಕಾದ್ರೆ ತುಂಬ ಒಳ್ಳೆ ಬೌಲಿಂಗ್ ಮಾಡ್ತಾರೆ. ಈವನ್ ಶ್ರೀನಾಥ್ ಅರವಿಂದ್, ನಮ್ಮವ್ರು ಶ್ರೀನಾಥ್ ಅರವಿಂದ್ ಚೆನ್ನಾಗಿ ಬೌಲಿಂಗ್ ಮಾಡ್ತಾಯಿದ್ರು. ಅದಾದಮೇಲೆ ಲಾಸ್ಟ್ ಇಯರ್ ವಿ ಸಾ ಉಮೇಶ್ ಯಾದವ್ ಡೂಯಿಂಗ್ ವೆಲ್ ಕಪಲ್ ಆಫ್ ಇಯರ್ಸ್ ಬ್ಯಾಕ್. ಈಗ ಸಿರಾಜ್ ನೋಡಿದ್ವಿ, ಚೆನ್ನಾಗೇ ಬೌಲಿಂಗ್ ಮಾಡಿದ್ರು.
ಚಿಕ್ಕ ವಿಕೆಟ್, ಚಿಕ್ಕ ಗ್ರೌಂಡ್ ಆದ್ರೂ ವಿಕೆಟ್ ಇಸ್ ಸ್ಪೋರ್ಟಿ ವಿಕೆಟ್ ಬ್ಯಾಂಗ್ಳೂರಲ್ಲಿ. ಅದು ಟ್ರೂ ವಿಕೆಟ್, ಟ್ರೂ ಬೌನ್ಸ್, ಟ್ರೂ ಲೈನ್ ಆ್ಯಂಡ್ ಲೈನ್ ಸ್ವಿಂಗ್, ಸೀಮ್ ಇಟ್ಕೊಂಡು ಬೌಲಿಂಗ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ವೆರಿ ಗುಡ್ ಸ್ವಿಂಗ್. ಸೊ ಐ ಥಿಂಕ್ ಸಿರಾಜ್ ಹ್ಯಾಡ್ ಅ ಗುಡ್ ಹಿಸ್ಟ್ರಿ. ಆರ್ ಸಿ ಬಿ ಬಾಟ್ ಸಿರಾಜ್ ಟೀಮಿಗೆ ತೊಗೊಂಡು ಬಂದು ಗ್ರೂಮ್ ಮಾಡಿ ಈಗ ಆರ್ ಸಿ ಬಿಯಿಂದ ಆಚೆ ಬಿಟ್ಟಾಗ ಪ್ರಾಬಬ್ಲಿ ಸಿರಾಜ್ ಹುಡುಕ್ತಿರ ಅನಿಸುತ್ತೆ ರೀಸನ್ಸ್, ಯಾಕೆ ನನ್ನ ಬಿಟ್ಟರು ಟೀಮಿಂದ, ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇತ್ತಲ್ಲ ಅಂತ. ಮೇ ಬಿ ಸ್ವಲ್ಪ ಡಲ್ ಆಗಿದ್ದಿದ್ದು ಉಂಟು ಆರ್ ಸಿ ಬಿ ಟೀಮಲ್ಲಿ ಅವರು ಲಾಸ್ಟ್ ಇಯರ್, ಬಿಫೋರ್ ಲಾಸ್ಟ್ ಇಯರ್ ಹೇಸಲ್ವುಡ್ ಜೊತೆ. ವಿ ರಿಮೆಂಬರ್ ಒನ್ ಮ್ಯಾಚಲ್ಲಿ ಫಸ್ಟ್ 4 ಓವರ್ಸಲ್ಲಿ ಇಬ್ಬರು, ಐ ಥಿಂಕ್ ಇಟ್ ವಾಸ್ ಪಂಜಾಬ್ ಕಿಂಗ್ಸ್ ವೇರ್ ಇವ್ರು ಬಂದುಬಿಟ್ಟು ನಮ್ಮ ಜಾನಿ ಬೆಸ್ಟೋ ಈ ಸ್ಕೋರ್ಡ್ 140 ರನ್ಸ್ ಆ್ಯಂಡ್ ಸ್ಟ್ರೇಟ್ ಅವೇ ಸಿರಾಜ್ ಮತ್ತು ಹೇಸಲ್ವುಡ್ ಇಬ್ಬರದು ಒಂದೇ ಥರ ಬೌಲಿಂಗ್ ಮಾಡಿ ಇಬ್ಬರು ಆಲ್ಮೋಸ್ಟ್ 80 ರನ್ಸ್ ಹೋಗಿತ್ತು ಪವರ್ ಪ್ಲೇಯಲ್ಲೇ. ಸೊ ಅಲ್ಲಿಂದ ಡೌನ್ಫಾಲ್ ಆಫ್ ಸಿರಾಜ್ ನೋಡಿದ್ವಿ. ಆಮೇಲೆ ಇಂಡಿಯಾ ಟೀಮಿಂದ ಜಾಗ ಹೋಗುತ್ತೆ, ಅದಾದಮೇಲೆ ಅವ್ರು ಗುಜರಾತ್ ಹೋಗಿ ಐ ಥಿಂಕ್ ಸಿರಾಜ್ಗೆ ಒಂದು ಒಳ್ಳೆ ಬ್ರೇಕ್ ಸಿಕ್ಕಿತ್ತು. ಆಲ್ಮೋಸ್ಟ್ 8 ಮಂತ್ಸ್ ಒಳ್ಳೆ ಬ್ರೇಕ್ ಸಿಕ್ಕಿದ್ಮೇಲೆ ಐ ಥಿಂಕ್ ಹಿ ಹಸ್ ವರ್ಕ್ಡ್ ಆನ್ ಹಿಸ್ ಗೇಮ್, ಕನ್ಸಿಸ್ಟೆನ್ಸಿ ಆ್ಯಂಡ್ ಕಾನ್ಫಿಡೆನ್ಸ್ ಕಾಣಿಸ್ತು. ಅವರೇ ಹೇಳ್ದಂಗೆ ಐ ವಾಸ್ ಅ ಲಿಟಲ್ ಎಮೋಷ್ನಲ್ ಬಿಕಾಸ್ ಐ ಪ್ಲೇಡ್ ಇಯರ್ ಫಾರ್ 7 years. ಸೊ ಆಬ್ವಿಯಸ್ಲಿ ಅವ್ರಿಗೆ ಹೋಮ್ ಗ್ರೌಂಡ್ ಕಂಡೀಷನ್ಸ್ ಗೊತ್ತಿತ್ತು ಆ್ಯಂಡ್ ವೇರ್ ಟು ಬೌಲ್ ಅಂತ ಗೊತ್ತಿತ್ತು ಅವ್ರಿಗೆ. ಸೊ ಐ ಥಿಂಕ್ ಹಿ ಡೆಮಾನ್ಸ್ಟ್ರೇಟೆಡ್ ರಿಯಲಿ ವೆಲ್, ಪಿಕಿಂಗ್ ಅಪ್ ಕೀ ವಿಕೆಟ್ಸ್ ಸ್ಟಾರ್ಟಿಂಗಲ್ಲೇ. ಫಿಲ್ ಸಾಲ್ಟ್, ದೇವದತ್ ಪಡಿಕಲ್ ರಶ್ ಆಫ್ ಬ್ಲಡ್ ಮುಂದೆ ಹೋಗಿ ನುಗ್ಗಿ ಹೊಡಿಯೋಕ್ಕೆ ಟ್ರೈ ಮಾಡಿದ್ರು ಕವರ್ಸಲ್ಲಿ. ಬಟ್ ಐ ಥಿಂಕ್ ದಟ್ ಬಾಲ್ ವಾಸ್ ಸ್ಟ್ರೈಟ್. ಆ ಹಿಂದೆ ಇರೋ ಬಾಲ್ಗೆ ಹೊಡೆದಿದ್ರೆ ಹೋಗಿರ್ತಿತ್ತು ಮೋಸ್ಟ್ಲಿ. ಅವರು ಒಂದು ಬಾಲ್ ಆದಮೇಲೆ ಬಂದರು, ಇನ್ ಸ್ವಿಂಗ್ ತೊಗೊಂಬಂದರು ಸಿರಾಜ್ ಆ್ಯಂಡ್ ದೇವದತ್ ಪಡಿಕಲ್ ವಾಸ್ ಬೌಲ್ಡ್. ಇವನ್ ಫಿಲ್ ಸಾಲ್ಟ್ ಚೆನ್ನಾಗಿ ಆಡ್ತಿರೋರು ಹೊಡಿಯೋಕೆ ಹೋಗಿ ಔಟ್ ಆದರು. ಸೊ ಅಗೇನ್ ಆರ್ ಸಿ ಬಿ ಮೆಂಟಾಲಿಟಿ ವಾಸ್ ಟು ಪ್ಲೇ ಅಗ್ರೆಸಿವ್ ಆ್ಯಂಡ್ ಸಿರಾಜ್ ಆಲ್ಸೋ ಇಸ್ ಅನ್ ಅಗ್ರೆಸಿವ್ ಪ್ಲೇಯರ್. ಸೊ ಇಟ್ ವಾಸ್ ಅ ಗುಡ್ ಬ್ಯಾಟಲ್. ಐ ಥಿಂಕ್ ಸಿರಾಜ್ ಕೇಮ್ ಔಟ್ ಆನ್ ಟಾಪ್. ಇದರಿಂದ ಡಿಸಪಾಯಿಂಟ್ ಏನು ಆಗಬೇಕಾಗಿಲ್ಲ ಆರ್ ಸಿ ಬಿ ಅಂತ ಅಂದ್ಕೊಂಡಿದ್ದೀನಿ. ಸ್ಟ್ರಾಟಜಿಕ್ ಬೌಲಿಂಗ್ ಮಾಡಿದ್ರು, ಕೀ ವಿಕೆಟ್ಸ್ ತೊಗೊಂಡ್ರು, ಫಿಲ್ ಸಾಲ್ಟ್ನ ಬೌಲ್ ಮಾಡಿದ್ರು. ಆಲ್ ದಿಸ್ ವಾಸ್ ಡನ್ ವೆಲ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆರ್ ಸಿ ಬಿ ನೋಡೋಣ, ಒಳ್ಳೆ ಸ್ಪೆಲ್ ಬೌಲಿಂಗ್ ಮಾಡ್ತಿದ್ದಾರೆ ಸಿರಾಜ್ ಅಂದಾಗ ಸಿಂಗಲ್ ಡಬಲ್ ಆಡ್ಕೊಂಡು ರೆಸ್ಪೆಕ್ಟ್ ಮಾಡಿ ನೆಕ್ಸ್ಟ್ ಬೌಲರ್ನ ಅಟ್ಯಾಕ್ ಮಾಡ್ಬೋದಿತ್ತು. ಬಟ್ ಅಗೇನ್ ಫೈರ್ ವಿತ್ ಫೈರ್ ಅಂತ ಹೋದಾಗ ಆಬ್ವಿಯಸ್ಲಿ ಯು ಮೈಟ್ ಕಮ್ ಡೌನ್ ಸಮ್ ಟೈಮ್ಸ್. ಸೊ ದಟ್ಸ್ ವಾಟ್ ಹ್ಯಾಪನ್ ಟು ಆರ್ ಸಿ ಬಿ ಅಂತ ಅನ್ಕೋತೀನಿ. ಆರ್ ಸಿ ಬಿ ಮೇ ಬಿ ಥಿಂಕ್ ಮಾಡ್ತಿರ್ಬೋದು ಯಾಕೆ ಸಿರಾಜ್ನ ನಾವು ಬಿಟ್ಬಿಟ್ವಿ ಅಂತ. ಹಿ ಹ್ಯಾಡ್ ಅ ಗುಡ್ ಎಕಾನಮಿ ರೇಟ್ ಅಟ್ ಚಿನ್ನಸ್ವಾಮಿ ಗ್ರೌಂಡ್. ವಿಕೆಟ್ಸ್ ತೆಗಿತಿದ್ರು ಸಿಗ್ನಿಫಿಕೆಂಟ್ಲಿ. ಅವ್ರ ಆವ್ರೇಜ್ ನೋಡಿದ್ರೆ 26. ಸೊ ಯಶ್ ದಯಾಲು ಒಳ್ಳೆ ಬೌಲರ್ ಕೂಡ, ಬಟ್ ಅಟ್ ದ ಸೇಮ್ ಟೈಮ್ ಮೇ ಬಿ ಲೆಫ್ಟ್ ಹ್ಯಾಂಡರ್ ಬೇಕು. ಜಾಶ್ ಹೇಸಲ್ವುಡ್ ಥರನೇ ಮೊನಾಟನಸ್ ಬೌಲಿಂಗ್ ಆಗಿಬಿಡುತ್ತೆ ಅಂತ ಸಿರಾಜ್ನ ಡ್ರಾಪ್ ಮಾಡಿ ಯಶ್ ದಯಾಲ್ನ ತೊಗೊಂಬಂದಿರ್ಬೋದು. ಬಟ್ ಅಗೇನ್ ಅರ್ಲಿ ಡೇಸ್ ಇನ್ ದಿಸ್ IPL 2025. ಸೊ ನೋಡೋಣ ಹೆಂಗಾಗುತ್ತೆ ಏನು ಅಂತ. ಸಿರಾಜ್ ಜಾಯಿನ್ಸ್ KL ರಾಹುಲ್, ಟ್ರಾವಿಸ್ ಹೆಡ್, ಯಜುವೇಂದ್ರ ಚಹಲ್ ಆ್ಯಂಡ್ ಅದರ್ಸ್ ಹೂ ಫ್ಲೋರಿಸ್ಟ್. ಇದು ನಾವು ಹಿಸ್ಟ್ರಿ ನೋಡ್ಕೊಂಬಂದು ಶೇನ್ ವಾಟ್ಸನ್ ಇರ್ಬೋದು, ಶಿವಮ್ ದುಬೆ ಇರ್ಬೋದು, ವ್ಯಾಟ್ಸನ್ ಅಂತೂ ಡೆಸ್ಟ್ರಾಯ್ ಮಾಡಿಬಿಟ್ರು ಆರ್ ಸಿ ಬಿನ ಒಂದು ಟೂರ್ನಮೆಂಟಲ್ಲಿ ಫುಲ್. ಬಿಕಾಸ್ ಆಫ್ ಹಿಮ್ CSK ಒಂದು ಟ್ರೋಫಿ ನೋಡಿರ್ಬೋದು. ಎಲ್ಲರೂ ಯಾರು ಆರ್ ಸಿ ಬಿ ಬಿಟ್ಟೋದ್ರು ಎಲ್ಲರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಇನ್ಫ್ಯಾಕ್ಟ್ ವೈಶಾಖ್ ವಿಜಯ್ ಕುಮಾರ್ ಕಿಂಗ್ಸ್ 11 ಪಂಜಾಬಲ್ಲಿ ತುಂಬ ಒಳ್ಳೆ ಬೌಲಿಂಗ್ ಮಾಡ್ತಿದ್ದಾರೆ. ರಾಹುಲ್ ವೆಂಟ್ ಔಟ್, ಮಯಾಂಕ್ ಅಗ್ರವಾಲ್. ಸೊ ಎಲ್ಲರೂ ಬೇರೆ ಕಡೆ ಹೋಗಿ ಚೆನ್ನಾಗಿ ಆಡಿರ್ತಿದೆ. ಬಟ್ ಅಗೇನ್ ಇದಕ್ಕೆ ಡಿಸಪಾಯಿಂಟ್ ಆಗಿರೋದಿಲ್ಲ. ವಾಟ್ ಇಸ್ ಹ್ಯಾಪನ್ ಇನ್ ದ ಪಾಸ್ಟ್ ಇಸ್ ಹ್ಯಾಪನ್. ನಾವು ವಿ ಸ್ಟಿಲ್ ಹ್ಯಾವ್ ರಿಮೈನಿಂಗ್ ಮ್ಯಾಚಸ್. ನಮ್ಮ ಹತ್ರ 4 ಪಾಯಿಂಟ್ಸ್ ಇದೆ. ವಿ ಹ್ಯಾವ್ ಅ ಗುಡ್ ಟೀಮ್. ಸೊ ನೋಡೋಣ ಏನಾಗುತ್ತೆ ಅಂತ. ಇದ್ರ ಬಗ್ಗೆ ಮಾತಾಡಿದ್ದೀವಿ. ಅವ್ರ ಮೆಂಟಲ್ ಅಬಿಲಿಟಿ ಇರ್ಬೋದು, ಅವ್ರ ರಿಸಲ್ಟ್ಸ್ ಇರ್ಬೋದು. ಅವ್ರು ತುಂಬ ಗ್ರೌಂಡ್ ಲೆವೆಲಿಂದ ಬಂದಿದ್ದಾರೆ. ಸೊ ಆಬ್ವಿಯಸ್ಲಿ ಹಿಲ್ ಹ್ಯಾವ್ ವೆರಿ ಮಚ್ ದ ಗ್ರೌಂಡ್ ಕಾನ್ಫಿಡೆನ್ಸ್ ಇರುತ್ತೆ. ಯಾಕಂದರೆ ಅವರು ಸಫಿಸ್ಟಿಕೇಟೆಡ್ ಎನ್ವಿರಾನ್ಮೆಂಟಿಂದ ಬಂದವರಲ್ಲ. ಹಾರ್ಡ್ ಯಾರ್ಡ್ಸ್ ಹಾಕೊಂಡು ಮೇಲೆ ಬಂದು ಈಸ್ ಅ ಪರ್ಫಾರ್ಮಿಂಗ್. ಈ ಬೌಲ್ಸ್ ವಿತ್ ಹಾರ್ಟ್. ಆ್ಯಂಡ್ ವಿರಾಟ್ ಕೊಹ್ಲಿ ಹತ್ರ ತುಂಬ ಕಲ್ತಿರೋದ್ರಿಂದ ಅವರು he also puts his emotions on the sleeve and bowl. So I think it's a good thing for Gujarat and also for Siraj to look at ಟೀಮಿಗೆ ವಾಪಸ್, ಇಂಡಿಯನ್ ಟೀಮಿಗೆ ವಾಪಸ್ ಬರೋಕ್ಕೆ. ಇಟ್ಸ್ ಅ ಗುಡ್ ಪರ್ಫಾರ್ಮೆನ್ಸ್ ಫಾರ್ ಹಿಮ್. ಚೆನ್ನಾಗಿತ್ತು ನೋಡೋಕೆ ಅವ್ರ ಬೌಲಿಂಗ್. ಸೊ ಏನಪ್ಪ ಆರ್ ಸಿ ಬಿ ನಾವು ಆಡುತ್ತೆ ನೆಕ್ಸ್ಟ್ ಅಂದರೆ ಐ ಥಿಂಕ್ ವಿ ಹ್ಯಾವ್ ಅ ಗುಡ್ ಮ್ಯಾಚ್. ಮುಂಬೈ ಇಂಡಿಯನ್ಸ್ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ ಈ ವರ್ಷ, ಬಟ್ ಒಂದು ಮ್ಯಾಚ್ ಗೆದ್ದಿದ್ದಾರೆ. ಸೊ ನೋಡಬೇಕು ಹೆಂಗಾಗುತ್ತೆ ಅಂತ. ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡಿದ್ದಾರೆ. ಮೇ ಬಿ ದ ಕೀ ಪ್ಲೇಯರ್ಸ್ ವುಡ್ ಬಿ ವಿರಾಟ್ ಕೊಹ್ಲಿ ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಇನ್ ದಟ್ ಮ್ಯಾಚ್ ಅಗೇನ್ಸ್ಟ್ ಆರ್ ಸಿ ಬಿ ವರ್ಸಸ್ ಮುಂಬೈ ಇಂಡಿಯನ್ಸ್. It should be in Wankhede Stadium, so definitely run scoring fest irutte. At the same time, it's a slower track. So let's see what is going to happen for this match. Waiting curious for this. So Ali Thanka, see you next time.